ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 6ನೆಯ ತರಗತಿ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಈ ಪಾಠದಲ್ಲಿ ಇವತ್ತು ನಾವು ಪುಟ ಸಂಖ್ಯೆ 13ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಒಂದನೇ ಪ್ರಶ್ನೆ ಓದೋಣ. ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು. ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು? ಇಲ್ಲಿ ಒಂದು ಎಕ್ಸಸೈಜ್ ತಗೊಳ್ಳೋಣ. ರಿಹಾನ್ ಕಾಗದದ ಮೇಲೆ ಒಂದು ಚುಕ್ಕೆಯನ್ನು, ಒಂದು ಬಿಂದುವನ್ನು ಇಡ್ತಾನೆ. ಅದರ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗ್ತವೆ? ಇದೊಂದು ರೇಖೆ, ಸರಿನಾ? ಇದು ಎ ಬಿ ಅಂತ ಕೊಡೋಣ, ಓಕೆನಾ? ನೆಕ್ಸ್ಟ್ ಇದೊಂದು ರೇಖೆ, ಇದು ಪಿ ಕ್ಯೂ ಅಂತ ಕೊಡೋಣ. ಇದೊಂದು ರೇಖೆ, ಈ ರೇಖೆನ ಏನಂತ ಹೆಸರು ಕೊಡೋಣ? ಎಲ್ ಅಂತ ಹೆಸರು ಕೊಡೋಣ. ಇಲ್ಲೊಂದು ರೇಖೆ ಎಳೆಯೋಣ, ಸರಿನಾ? ಇದು ಎಮ್ ರೇಖೆ ಅಂತ ಕೊಡೋಣ. ಈ ರೀತಿ ಎಷ್ಟು ಈ ಒಂದು ಪಾಯಿಂಟ್ ಮೇಲೆ, ಈ ಬಿಂದು ಮೇಲೆ ಎಷ್ಟು ರೇಖೆಗಳು ಹಾದು ಹೋಗಬಲ್ಲವು? ನೋಡ್ರಿ, ಎಷ್ಟು ಜಾಗ ಐತೆ ಅಷ್ಟು ರೇಖೆಗಳನ್ನು ಎಳಿಬಹುದು. ಅಂದರೆ ಲೆಕ್ಕವಿಲ್ಲದಷ್ಟು ಅಥವಾ ಅನಂತ ರೇಖೆಗಳನ್ನು ಎಳಿಬಹುದು. ಎಷ್ಟು ರೇಖೆಗಳು? ಅನಂತ ರೇಖೆಗಳು, ಅಂದರೆ ಲೆಕ್ಕವಿಲ್ಲದಷ್ಟು ರೇಖೆಗಳನ್ನು ನಾವು ಎಳಿಬಹುದು, ಸರಿನಾ? ನೆಕ್ಸ್ಟ್ ಎರಡನೇ, ಅದರಲ್ಲೇ ಒಂದನೇ ಕ್ವಶನಲ್ಲಿ ಎರಡನೇ ಸಬ್ ಕ್ವಶನ್ನು. ಶೀತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿದಳು. ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು? ಈಗ ನಾವು ಶೀತಲ್ ಎರಡು ಬಿಂದುಗಳನ್ನು ಗುರುತಿಸ್ಕೊಳ್ತಾಳೆ. ಆ ಎರಡು ಬಿಂದುಗಳ ಮೇಲೆ ಹಾದು ಹೋಗ್ತಕ್ಕಂಥ ಎಷ್ಟು ರೇಖೆಗಳನ್ನು ಎಳಿಬೋದು ಅಂದರೆ, ಒಂದೇ ರೇಖೆಯನ್ನು ನಾವು ಎಳಿಬಹುದು. ಎಲ್ ಅಥವಾ ಎಮ್ ಅಥವಾ ಯಾವುದನ್ನ ಹೆಸರು ಯಾವುದನ್ನ ಇರಲಿ, ಆದರೆ ಈ ಎರಡು ಬಿಂದುಗಳ ಮೂಲಕ ಒಂದೇ ರೇಖೆ ಹೋಗುತ್ತೆ, ಒಂದೇ ರೇಖೆ ಹಾದು ಹೋಗುತ್ತೆ. ಇನ್ನೊಂದು ರೇಖೆಯನ್ನು ಎಳಿಬೇಕಂದ್ರೆ ನಮಗೆ ಬರೋದಿಲ್ಲ. ಈ ಎರಡು ಬಿಂದುಗಳ ಮೂಲಕ ಒಂದೇ ರೇಖೆ ಹಾದು ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಚಿತ್ರ 2.4ರಲ್ಲಿ ರೇಖಾಖಂಡಗಳನ್ನು ಹೆಸರಿಸಿ. ರೇಖಾಖಂಡಗಳಂದರೆ ಗೊತ್ತಾಯ್ತು ನಿಮಗೆ, ಅಂತಿಮ ಬಿಂದುಗಳು, ಎರಡು ಅಂತಿಮ ಬಿಂದುಗಳು ಇರತಕ್ಕಂಥ ಒಂದು ರೇಖೆಯೇ ರೇಖಾಖಂಡ. ಗುರುತಿಸಲಾದ 5 ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ? ಯಾವ ಬಿಂದುಗಳು ಎರಡು ರೇಖಾಖಂಡಗಳ ಮೇಲಿವೆ? ಈಗ ಇಲ್ಲಿ ನೋಡಿದರೆ ಎಲ್ ಅಂತಕ್ಕಂಥದ್ದು ಒಂದು ಎಲ್ ಎಮ್ ರೇಖಾಖಂಡದ ಮೇಲಿದೆ. ಅದೇ ರೀತಿ ಎಮ್ ಅಂತಕ್ಕಂಥದ್ದು ಎಮ್ ಪಿ ಮತ್ತು ಎಮ್ ಎಲ್ ಎನ್ನುವ ಎರಡು ರೇಖಾಖಂಡಗಳ ಮೇಲೆ ಈ ಒಂದು ಎಮ್ ಬಿಂದುವಿದೆ. ಆ ರೀತಿ ನಾವೀಗ ರೇಖಾಖಂಡಗಳನ್ನು ಹೆಸರಿಸಿದರೆ ಎಲ್ ಎಮ್, ಎಮ್ ಪಿ, ಪಿ ಕ್ಯೂ, ಕ್ಯೂ ಆರ್, ಇವು 4 ರೇಖಾಖಂಡಗಳು. ಎಲ್ ಎಮ್, ಎಮ್ ಪಿ, ಪಿ ಕ್ಯೂ, ಕ್ಯೂ ಆರ್. ನೆಕ್ಸ್ಟ್ ಯಾವ್ಯಾವ ಬಿಂದುಗಳು? ಎಲ್ ಬಿಂದು ಎಲ್ ಎಮ್ ರೇಖಾಖಂಡದ ಮೇಲಿದೆ. ಆರ್ ಬಿಂದು ಕ್ಯೂ ಆರ್ ರೇಖಾಖಂಡದ ಮೇಲಿದೆ. ಆಮೇಲೆ ಎಮ್ ಬಿಂದು ಎಲ್ ಎಮ್ ಮತ್ತು ಎಮ್ ಪಿ ರೇಖಾಖಂಡಗಳ ಮೇಲಿದೆ. ಪಿ ಬಿಂದು ಎಮ್ ಪಿ ಮತ್ತು ಪಿ ಕ್ಯೂ ರೇಖಾಖಂಡಗಳ ಮೇಲಿದೆ. ಅಂದರೆ ಮತ್ತು ಇನ್ನೊಂದು ಕ್ಯೂ ಬಿಂದು ಪಿ ಕ್ಯೂ ಮತ್ತು ಕ್ಯೂ ಆರ್ ರೇಖಾಖಂಡಗಳ ಮೇಲಿದೆ. ಅಂದರೆ ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಅಂದರೆ ಎಲ್ ಮತ್ತು ಆರ್. ಎರಡು ರೇಖಾಖಂಡಗಳ ಮೇಲಿರುವ ಬಿಂದುಗಳು ಅಂದರೆ ಎಮ್, ಪಿ ಮತ್ತು ಕ್ಯೂ. ಅದನ್ನು ನಾವು ಚೆಕ್ ಮಾಡಿದರೆ ನೋಡಿರಿ, ಎಲ್ ಮತ್ತು ಆರ್ ಇವೆರಡೇ ಒಂದು ರೇಖಾಖಂಡದ ಮೇಲಿರ್ತಕ್ಕಂಥ ಬಿಂದುಗಳು. ಈ ಮೂರು ಕೂಡ ಎರಡೆರಡು ರೇಖಾಖಂಡದ ಮೇಲಿರ್ತಕ್ಕಂಥ ಬಿಂದುಗಳು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಕ್ಕಳೇ, ಚಿತ್ರ 2.5 ಇದೇ 2.5ರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ. ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆಯೇ? ಈಗ ಇಲ್ಲಿ ಕಿರಣಗಳನ್ನು, ಎರಡು ಕಿರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಟಿ ಬಿ ಕಿರಣ, ಆಮೇಲೆ ಇನ್ನೊಂದು ಟಿ ಎ ಕಿರಣ. ಅದೇ ರೀತಿ ನಾವು ಟಿ
ಆರಂಭಿಕ ಬಿಂದುವಾಗಿ ತೆಗೆದುಕೊಂಡ್ರೆ ಟಿ ಎ ಕಿರಣ ಒಂದಾಗುತ್ತೆ, ಟಿ ಬಿ ಕಿರಣ ಒಂದಾಗುತ್ತೆ, ಆಮೇಲೆ ಟಿ ಎನ್ ಕಿರಣನೂ ಒಂದಾಗುತ್ತೆ. 3 ಕಿರಣಗಳಾದವು. ನೆಕ್ಸ್ಟ್ ನಾವು ಎನ್ ಆರಂಭಿಕ ಬಿಂದುವನ್ನು ತೆಗೆದುಕೊಂಡ್ರೆ ಎನ್ ಬಿ ಕಿರಣ ಒಂದಾಗುತ್ತೆ. ಹಾಗಾಗಿ ಇಲ್ಲಿ 4 ಕಿರಣಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಯಾವ್ಯಾವು? ಟಿ ಎ ಕಿರಣ, ಟಿ ಬಿ ಕಿರಣ, ಟಿ ಎನ್ ಕಿರಣ, ಎನ್ ಬಿ ಕಿರಣ. ಈಗ ಒಂದಕ್ಕೆ ಮಾತ್ರ ಆರಂಭಿಕ ಬಿಂದು ಎನ್ ಆಗಿದೆ, ಉಳಿದ ಕಿರಣಗಳಿಗೆ ಆರಂಭಿಕ ಬಿಂದು ಟಿ ಆಗಿದೆ. ನೋಡಿರಿ, ಇಲ್ಲಿ ಇದು ಆರಂಭಿಕ ಬಿಂದು ಎನ್ ತೊಗೊಂಡ್ರೆ ಎನ್ ಬಿ ಕಿರಣಕ್ಕೆ ಆರಂಭಿಕ ಬಿಂದು ಎನ್ನ ಅದೊಂದಾಗುತ್ತೆ. ಇನ್ನು ಉಳಿದ 3 ಕಿರಣಗಳು ಟಿ ಎ ಕಿರಣ, ಟಿ ಎನ್ ಕಿರಣ, ಟಿ ಬಿ ಕಿರಣ, ಇವಕ್ಕೆ ಆರಂಭಿಕ ಬಿಂದು ಟಿ ಆಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ. ಇಲ್ಲಿ 4 ವಾಕ್ಯಗಳಿದ್ದಾವೆ. ಅಲ್ಲಿ ಒಂದೊಂದೇ ವಾಕ್ಯವನ್ನು ನಾವು ಬರ್ಕೊಂಡು ಮಾಡೋಣ. ಒ ಪಿ ಇದು ರೇಖೆ ಮತ್ತು ಒ ಕ್ಯೂ ರೇಖೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಮೇಲ್ಗಡೆ ಇರತಕ್ಕಂಥ ಎರಡೂ ಕಡೆ ಬಾಣದ ಗುರುತು. ಒ ಕ್ಯೂ ರೇಖೆಗಳು ಓನಲ್ಲಿ ಸಂಧಿಸುತ್ತವೆ. ಈಗ ಒ ಪಿ ಕಿರಣವನ್ನು ಒ ಪಿ ರೇಖೆಯನ್ನು ಹೇಳ್ಕೊಂಡ್ವಿ. ಒ ಪಿ ರೇಖೆ ಇದು ಪೆನ್ಸಿಲ್ನಲ್ಲೇ ಮಾಡಿರಿ, ನಾನು ಪೆನ್ನಲ್ಲಿ ಹೇಳ್ಕೊಂಡಿದ್ದೀನಿ. ಪೆನ್ನಲ್ಲಿ ತಪ್ಪು, ಪೆನ್ಸಿಲಲ್ಲಿ ಮಾಡ್ಕೊಂಡು ಪೆನ್ಸಿಲ್ಲು ಮತ್ತು ಸ್ಕೇಲನ್ನು ಉಪಯೋಗಿಸ್ಕೊಳ್ರಿ. ಒ ಪಿ ಮತ್ತು ಒ ಕ್ಯೂ ರೇಖೆ, ಇದು ಒ ಕ್ಯೂ ರೇಖೆ, ಇದು ಒ ಪಿ ರೇಖೆ ಓನಲ್ಲಿ ಸಂಧಿಸುತ್ತವೆ, ಅಂದರೆ ಓನಲ್ಲಿ ಅವು ಸೇರ್ತಾ ಇದ್ದಾವೆ ಅಂತ. ನೆಕ್ಸ್ಟು ಬಿನೇ ಪ್ರಶ್ನೆ, ಎಕ್ಸ್ ವೈ ರೇಖೆ ಮತ್ತು ಪಿ ಕ್ಯೂ ರೇಖೆಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ. ಈಗ ಎಕ್ಸ್ ವೈ ರೇಖೆಯನ್ನು ಒಂದು ಹೇಳ್ಕೊಂಡ್ವಿ, ಪಿ ಕ್ಯೂ ರೇಖೆಯನ್ನು ಒಂದು ಹೇಳ್ಕೊಂಡ್ವಿ. ಅವು ಎಲ್ಲಿ ಸೇರ್ತದವೋ ಆ ಪಾಯಿಂಟು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ. ಭಾಳ ಸುಲಭ ಇದೆ. ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ. ಈ ಎಲ್ ಅಂತಕ್ಕಂಥ ಒಂದು ರೇಖೆ, ಇದರಲ್ಲಿ ಇ ಮತ್ತು ಎಫ್ ಬಿಂದುಗಳು ಇದ್ದಾವೆ, ಆದರೆ ಡಿ ಬಿಂದುವನ್ನು ಹೊಂದಿಲ್ಲ. ಅಂದರೆ ಡಿ ಬಿಂದು ಎಲ್ಲೋ ಬೇರೆ ಕಡೆ ಇದೆ, ಇಲ್ಲೇ ಅಥವಾ ಇಲ್ಲೋ ಎಲ್ಲಾದರೂ ನೀವು ಹಾಕ್ಬೋದು. ಇದು ಡಿ ಬಿಂದು. ಇ ಮತ್ತು ಎಫ್ ಬಿಂದುಗಳು ಎಲ್ ಮೇಲಿದ್ದಾವೆ. ಈ ರೀತಿ ನೀವು ಚಿತ್ರವನ್ನು ಹಾಕ್ಬೋದು. ನೆಕ್ಸ್ಟ್ ಡಿನೇ ಪ್ರಶ್ನೆ, ಎಲ್ ಬಿಂದು ಎ ಬಿಯ ಮೇಲಿದೆ. ಈಗ ಎ ಬಿ ಅಂತಕ್ಕಂಥದ್ದು ರೇಖಾಖಂಡ ಅಂತನಾದರೂ ಕೊಟ್ಟಿಲ್ಲ. ಇದು ಎ ಬಿ ಅಂದರೆ ಇದು ರೇಖಾಖಂಡ ಆಗುತ್ತೆ, ಇದು ಕಿರಣ ಆಗುತ್ತೆ, ಇದು ರೇಖೆ ಆಗುತ್ತೆ. ಎ ಬಿ ಅಂತಕ್ಕಂಥದ್ದು ರೇಖಾಖಂಡ ಆಗಿದ್ದರೆ ಎಲ್ ಬಿಂದು ಈ ರೀತಿ ಇರುತ್ತೆ. ಎ ಬಿ ಅಂತಕ್ಕಂಥದ್ದು ಕಿರಣ ಆಗಿದ್ದರೆ ಕಿರಣ ಒಂದು ಕಡೆಗೆ ನಾವು ಬಾಣದ ಗುರುತು ಹಾಕಿ ಎಲ್ಲನ್ನು ನಾವು ಹಾಕ್ಬೋದು. ಎ ಬಿ ರೇಖೆ ಅಂದರೆ ಎರಡೂ ಕಡೆ ಬಾಣದ ಗುರುತು ಇರ್ತಕ್ಕಂಥ ಒಂದು ರೇಖೆಗೆ ಎಲ್ಲಾದರೂ ನಾವು ಎಲ್ಲನ್ನು ಗುರುತಿಸ್ಕೋಬೋದು. ಯಾವ ರೀತಿ ಬೇಕಾದ್ರೂ ನೀವು ಚಿತ್ರವನ್ನು ಹಾಕ್ಬೋದು. 5ನೇ ಪ್ರಶ್ನೆ ಓದೋಣ. ಚಿತ್ರ 2.6ರಲ್ಲಿ ಮುಂದಿನವುಗಳನ್ನು ಹೆಸರಿಸಿ. 5 ಬಿಂದುಗಳು, 1 ರೇಖೆ, 4 ಕಿರಣಗಳು, 5 ರೇಖಾಖಂಡಗಳು. ಬಿಂದುಗಳು ಅಂದರೆ ಡಿ ಬಿಂದು, ಇ ಬಿಂದು, ಓ ಬಿಂದು, ಸಿ ಬಿಂದು, ಬಿ ಬಿಂದು, 5 ಬಿಂದುಗಳಾದವು. ರೇಖೆ ಅಂದರೆ ಎರಡೂ ಕಡೆ ಬಾಣ ಇರ್ತಕ್ಕಂಥದ್ದು ಡಿ ಬಿ ರೇಖೆ ಆಯಿತು. 4 ಕಿರಣಗಳು ಅಂದರೆ ಇಲ್ಲಿ ಓ ಸಿ ಕಿರಣ ಆಗುತ್ತೆ, ಓ ಬಿ ಕಿರಣ ಆಗುತ್ತೆ, ಓ ಡಿ ಕಿರಣ ಆಗುತ್ತೆ, ಓ ಇ ಕಿರಣ ಆಗುತ್ತೆ. 5 ರೇಖಾಖಂಡಗಳು ಅಂದರೆ ಅಂತಿಮ ಬಿಂದು ಇರತಕ್ಕಂಥ ಡಿ ಇ, ಇ ಒ, ಓ ಬಿ, ಓ ಸಿ ಇವೆಲ್ಲ ರೇಖಾಖಂಡಗಳು. ಇವನ್ನ ನಾವು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೋಡೋಣ. ಈಗ 5 ಬಿಂದುಗಳು, ಡಿ ಬಿಂದು, ಇ ಬಿಂದು, ಓ ಬಿಂದು, ಸಿ ಬಿಂದು, ಬಿ ಬಿಂದು. 1 ರೇಖೆಯ ಹೆಸರು ಡಿ ಬಿ ರೇಖೆ. 4 ಕಿರಣಗಳು, ಇ ಡಿ ಕಿರಣ, ಓ ಸಿ ಕಿರಣ, ಓ ಬಿ ಕಿರಣ, ಓ ಡಿ ಕಿರಣ. 5 ರೇಖಾಖಂಡಗಳು, ಡಿ ಇ, ಇ ಒ ರೇಖಾಖಂಡ, ಓ ಬಿ ರೇಖಾಖಂಡ, ಓ ಸಿ ರೇಖಾಖಂಡ, ಇ ಬಿ ರೇಖಾಖಂಡ. ನೆಕ್ಸ್ಟ್ 6ನೇ ಪ್ರಶ್ನೆ, ಇಲ್ಲಿ ಒಂದು ಕಿರಣ ಓ ಎ ಇದೆ. ಚಿತ್ರ 2.7 ಇಲ್ಲಿ ಕಿರಣ ಓ ಎ ಇದೆ. ಇದು ಓನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ನೋಡಿರಿ, ಇಲ್ಲಿ ಓನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ, ಹಾಗಾಗಿ ಇದು ಓ ಎ ಕಿರಣ.
ಇದು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ. ನೋಡ್ರಿ, ಬಿ ಬಿಂದುನು ಇದರ ಮೇಲೆ ಇದೆ. ಈಗ ನೀವು ಇದನ್ನು ಒ ಬಿ ಎಂದು ಹೆಸರಿಸಬಹುದೇ? ಒ ಬಿ ಕಿರಣ ಅಂದರೆ ಓ ಇಂದ ಪ್ರಾರಂಭವಾಗಿ ಬಿ ಮೂಲಕ ಹಾದು ಹೋಗ್ತಕ್ಕಂಥ ಕಿರಣ ಅಂತ ಹೆಸರಿಸ್ಬೋದೇ ಅಂತ. ಹೆಸರಿಸ್ಬೋದಾ? ಹೌದು, ಹೆಸರಿಸ್ಬೋದು. ಯಾಕೆ ಒ ಬಿ ಅಂತ ನಾವು ಹೆಸರಿಸ್ಬೋದು? ಯಾಕೆಂದರೆ ಇದು ಓ ಇಂದ ಆರಂಭವಾಗಿದೆ, ಬಿ ಮೂಲಕ ಹಾದು ಹೋಗ್ತಿದೆ. ಹಾಗಾಗಿ ಇದನ್ನು ಒ ಬಿ ಕಿರಣ ಅಂತಂದೇಳಿ ನಾವು ಹೆಸರಿಸ್ಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಅದರಲ್ಲೇ ನಾವು ಓ ಎ ಅನ್ನು ಎ ಓ ಕಿರಣ ಅಂದರೆ ಓ ಇಂದ ಎ ಮೂಲಕ ಹಾದು ಹೋಗ್ತಾ ಇದೆ ಕಿರಣ, ಆ ಕಡೆಗೆ ಬಾಣದ ಗುರುತು ತೋರಿಸಿದ್ದೀವಿ. ಅದನ್ನೇ ನಾವು ಎ ಇಂದ ಪ್ರಾರಂಭವಾಗಿ ಓ ಕಡೆಗೆ ಹೋಗ್ತಾ ಇದೆ ಅಂತಂದೇಳಿ ಬರಿಬೋದಾ? ಈ ರೀತಿ ಬರಿಬೋದಾ ಅಂತ. ಇಲ್ಲ, ನಾವು ಬರೆಯೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಓ ಇಂದ ಹಾದು ಹೋಗ್ತಾ ಇದೆ ರೇಖಾಕಿರಣ ಎ ಮೇಲೆ, ಎ ಇಂದ ಬರ್ತಾ ಇಲ್ಲ. ಹಾಗಾಗಿ ಓ ಎ ಅನ್ನು ಎ ಓ ಎಂದು ಬರೆಯಲು ಸಾಧ್ಯವಿಲ್ಲ. ಏಕೆಂದರೆ ಕಿರಣವು ಓ ಕಡೆಗೆ ಸಾಗುತ್ತಿಲ್ಲ, ಓ ಇಂದ ಎ ಕಡೆಗೆ ಸಾಗುತ್ತಿದೆ. ಇಷ್ಟು ಈ ಒಂದು ಕಂಡುಹಿಡಿಯಿರಿ ಪ್ರಶ್ನೆಗಳು ಮುಗಿದವು. ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಅರ್ಥವಾಗಿದ್ದಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ.